ಏರ್ ಇಂಡಿಯಾ ಸಿಬ್ಬಂದಿ ಹಾಗೆ ಪ್ರಯಾಣಿಕರ ನಡುವೆ ವಾಗ್ವಾದ ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಂಡಿಗೋ ಕೌಂಟರ್ ಬಳಿ ಸಿಬ್ಬಂದಿ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ವಿಮಾನದ ವ್ಯವಸ್ಥೆಯನ್ನ ಮಾಡಿ ಅಂತ ಪ್ರಯಾಣಿಕರು ಆಗ್ರಹಿಸ್ತಾ ಇರುವಂಥದ್ದು. ಸ್ಥಳದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದರಿಂದ ಸಿಐಎಸ್ಎಫ್ನ ಪೊಲೀಸರು ಅಲ್ಲಿ ಜಮಾವಣೆ ಆದರು. ಆನಂತರ ಅವರು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರು. तुम्हारा भी हो जाएगा। मैं कैंसिल कराने आया नहीं हूँ। तो तुम गाली देने आओ तो हमारी बकवास क्यों गाली देके क्या मिल रहा है तुमको? गाली देके क्या मिल रहा है? किसको गाली देके क्या मिल रहा है बताओ? आगे गाली पहुँचा आप वो पहुंचा देगा, बड़ा पहुंचा नहीं पहुँचा। कितना कम से कम मीडिया में जाएगा ना, उधर मुँह कर जाएगा ना। बोल रहा हूँ मैं, उधर भी मुँह करके बोल रहा हूँ। चाहिए इसलिए आ गए हो। टिकट चाहिए। कौन सी नंबर स्टेशन मिल जाएगा? तुम्हारा भी हो जाएगा। मैं कैंसिल कराने आया नहीं हूँ। तो तुम गाली देने आओ तो हमारी बकवास प्रॉब्लम सॉल्व नहीं होगी। आप अपना काम करिए, हम अपना करते हैं। तुम्हारा सारा फ्लाइट कैंसिल कर दो। अरे जाने दो, आगे जाने दो यार, दो चार बंदे जो है सर तगड़ी सर अरे जाने दो, आगे जाने दो। जो करना है हमें प्रॉब्लम सॉल्व नहीं होगी। आप अपना काम करिए, हम अपना करते हैं। तुम्हारा सारा ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದು ಸಿಬ್ಬಂದಿಯ ವಿರುದ್ಧ ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಬ್ಬೊಬ್ಬರದು ಒಂದೊಂದು ಕಥೆಗಳಿದ್ದಾವೆ ಅಲ್ಲಿ. ಪ್ರಯಾಣಿಕರು, ನಮ್ಮ ಪ್ರತಿನಿಧಿ ಸುರೇಶ್ ಫೋನೋಗೆ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಲ್ಲಿ ಏರ್ಪೋರ್ಟಲ್ಲಿ ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರದು ಒಂದೊಂದು ಕಥೆಗಳು. ಯಾರೋ ತೆಲಂಗಾಣದಿಂದ ಬಂದಿರುವಂತಹ ಅಯ್ಯಪ್ಪ ಭಕ್ತರು ಕೊಚ್ಚಿಗೆ ಹೋಗಬೇಕಿತ್ತು, ಅಲ್ಲಿಂದ ಶಬರಿಮಲೆಗೆ ಹೋಗಬೇಕಿತ್ತು. ಮತ್ತೊಬ್ಬರು ಯಾರೋ ತಮ್ಮ ತಂದೆಯ ಅಸ್ಥಿಯನ್ನು ತೆಗೆದುಕೊಂಡು ಹರಿದ್ವಾರಕ್ಕೆ ಹೋಗಬೇಕಿತ್ತು. ಇನ್ನೊಬ್ಬರು ಯಾರೋ UPಗೆ ತಮ್ಮ ತಂದೆ ತೀರು ಹೋಗಿದ್ದಾರೆ, ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಹೊರಟವರಿದ್ದರು. ಮತ್ತೊಬ್ರು ಯಾರೋ ಮಗನ ನಾಮಕರಣಕ್ಕೆ ಅಂತ ಹೋಗಬೇಕಾಗಿತ್ತವರಿದ್ದರು. ಈ ಥರ ಹತ್ತಾರು ಕಥೆಗಳಿದ್ದಾವೆ. ಸೌಜನ್ಯಕ್ಕೆ ಸಿಬ್ಬಂದಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತೇಳಿ ತಿಳಿದು ಬರ್ತಾ ಇರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಇದೆ ಸುರೇಶ್? ಖಂಡಿತ ನವೀನ್, ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಅಮಾನವೀಯತೆಗೆ ಘಟನೆಗೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಇಂಡಿಗೋ ಏರ್ಲೈನ್ಸ್ ಏನು ವಿಮಾನ ಹಾರಾಟ ರದ್ದಾಗಿರೋದ್ರಿಂದ ಸಾಕಷ್ಟು ಜನ ಪರದಾಡಿರ್ತಕ್ಕಂಥ, ಅದರಲ್ಲಿ ಒಂದು ಸಾವಿನ ಮನೆ ಒಂದು. ಯಾಕಂತಂದ್ರೆ ಈಗ ಉತ್ತರಾಖಂಡ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ಸಾಕಷ್ಟು ಪ್ರಯಾಣಿಕರು ಸಾವಿನ ಮನೆಗಳಿಗೆ ಹೋಗ್ಬೇಕಿತ್ತು. ಅಲ್ಲಿ ಕೂಡ ವಿಮಾನ ಹಾರಾಟ ರದ್ದಾಗಿದ್ದರಿಂದ ತನ್ನ ತಂದೆ ಅಥವಾ ತಾತ ಅವರ ಸಂಬಂಧಿಕರು ಸತ್ತೋಗಿದ್ರು ಕೂಡ ಅವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇಲ್ಲೇ ಏನು ಏರ್ಪೋರ್ಟ್ನಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆದರೆ, ಮತ್ತೊಂದು ಕಡೆ ಏನಂತಂದ್ರೆ ಇನ್ನು ತಮ್ಮ ಸಂಬಂಧಿಗಳ ಮೃತಪಟ್ಟಿರ್ತಕ್ಕಂಥ ಅವರ ಅಸ್ಥಿಯನ್ನ ಬಿಡೋದಕ್ಕೆ ವಾರಣಾಸಿಗೆ ಹೋಗ್ಬೇಕಿತ್ತು. ಅವರು ಕೂಡ ಫ್ಲೈಟ್ ಬುಕ್ ಮಾಡಿದ್ರು, ಆದರೆ ಕೊನೆ ಕ್ಷಣದಲ್ಲಿ ಅವರು ಕೂಡ ಹೋಗ್ಲಾರ್ದೆ ಏರ್ಪೋರ್ಟ್ನಲ್ಲೇ ಪರದಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾಕಷ್ಟು ಆಸ್ಪತ್ರೆ ರಿಲೇಟೆಡ್ ಇರ್ಬೋದು, ತನ್ನ ಮಕ್ಕಳ ಒಂದು ದೊಡ್ಡ ಒಂದು ಕಾರ್ಯಕ್ರಮ, ಉದಾಹರಣೆಗೆ ಒಂದು ಏನಂತಂದ್ರೆ ಒಂದು ಏನು ಗ್ರಾಜುಯೇಷನ್ ಡೇಗೆ ಸಂಬಂಧಪಟ್ಟಂತ ಒಂದು ಪದವಿ ಪ್ರದಾನ ಸಂಬಂಧ ತಮ್ಮ ಮಕ್ಕಳನ್ನ ನೋಡಿ ದೆಹಲಿಗೆ ಹೋಗ್ಬೇಕಿತ್ತು ತಂದೆ ತಾಯಿ. ಅವರು ಕೂಡ ಒಂದು ಸಮಾರಂಭಕ್ಕೆ ಹೋಗ್ಲಾರ್ದೆ ಆ ಏರ್ಪೋರ್ಟ್ನಲ್ಲಿ ಸಿಗಾಕೊಂಡು ವಾಪಸ್ ಇನ್ನು ಕ್ಯಾನ್ಸಲೇಷನ್ ಮಾಡ್ಕೊಂಡು ವಾಪಸ್ ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂತಹ ನೂರಾರು ಪ್ರಕರಣಗಳು ಏನಂತಂದ್ರೆ ಪ್ರಯಾಣಿಕರನ್ನ
ಇವತ್ತು ಜರ್ಜರಿತ ಮಾಡಿದೆ. ಅವರ ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ಆಘಾತಕಾರಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆಕ್ರೋಶಗೊಂಡಂತಹ ಎಂದು ಪ್ರಯಾಣಿಕರು ಇಂಡಿಗೋ ಸಿಬ್ಬಂದಿ ಇರ್ಬೋದು ಅಥವಾ ಭದ್ರತಾ ಸಿಬ್ಬಂದಿ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಏನಂದ್ರೆ ಇಂಡಿಗೋ ಏರ್ಪೋರ್ಟ್ ಒಳಗಡೆ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದಿರ್ತದೆ. ಅದರಲ್ಲೂ ಕೂಡ ಏನು ಆಂಧ್ರ ತೆಲಂಗಾಣದ ಒಂದು ಭಾಗದಿಂದ ಬಂದಂತ ಅಯ್ಯಪ್ಪ ಮಾಲಧಾರಿಗಳು ಕೊಚ್ಚಿಗೆ ಹೋಗಿ ಅಲ್ಲಿಂದ ಏನು ಶಬರಿಮಲೆ ಹೋಗಬೇಕಿತ್ತು, ಅಲ್ಲಿ ಕೂಡ ಹೋಗ್ಲಾರ್ದೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ಸಿಗಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಕೂಡ ಅವರು ಕೂಡ ಆಕ್ರೋಶ ಪಡಿಸಿ ಪ್ರತಿಭಟನೆ ನಡೆಸಿ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಇವತ್ತು ಇಡೀ 2-3 ದಿನಗಳಿಂದ ಆಗಿರೋ ಬೆಳವಣಿಗೆಗಳು ಬೇರೆ, ಇವತ್ತು ಆಗಿರತಕ್ಕಂಥ ಬೆಳವಣಿಗೆಗಳೇ ಬೇರೆ ರೀತಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಏನಂತಂದ್ರೆ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಸಾವಿರಾರು ಜನ ಪ್ರಯಾಣಿಕರು ಏನು ಬಂದು ಇನ್ನೇನು ತಾವು ಹೊರಡಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ವಾಪಸ್ ಹೋಗಿ ಅಂತ ಒಂದು ಮಾಹಿತಿ ಕೊಡ್ತಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಒಂದು ಸಾಕಷ್ಟು ಏನು ಅಂತಂದ್ರೆ ತನ್ನ ಬಳಿ ಲಗೇಜ್ ಒಳಗಡೆ ಸೇರ್ಕೊಂಡಿರುತ್ತೆ. ಆ ಲಗೇಜ್ ಪಡ್ಕೊಳ್ಳಿ ಕೂಡ ಆಗದೆ, ಇಲ್ಲೇ ಊಟ ತಿನ್ಲಿಕ್ಕೂ ಆಗದೆ ಸಾಕಷ್ಟು ಪರದಾಡ್ತಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಂದು ಊಟ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆಗೆ ಸಾಕಷ್ಟು ಕಾಸ್ಟ್ಲಿ. ಒಂದು ಏನು ಹೊರಗಡೆ ಒಂದು 50 ರೂಪಾಯಿ ಸಿಗ್ತಕ್ಕಂಥ ತಿಂಡಿ ಇಲ್ಲಿ 700-800 ರೂಪಾಯಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತನ್ನ ಒಳಗಡೆ ಹಾಕಿಗೂ ಹೋಗ್ಲಾರ್ದೆ, ಒಳಗಡೆ ಇರ್ಲಾರ್ದೆ ಒಂದು ರೀತಿಯ ತುಳಲಾಟ ಅನುಭವಿಸಿ ಪ್ರಯಾಣಿಕರು ಜರ್ಜರಿತರಾಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಬ್ಬೊಬ್ಬರದು ಒಂದೊಂದು ಕಥೆಗಳು. ಬರೀ ಊಟ ತಿಂಡಿ ಮಾತ್ರ ರೇಟ್ ಹೆಚ್ಚಾಗಿಲ್ಲ, ಫ್ಲೈಟ್ ಟಿಕೆಟ್ನ ರೇಟ್ಗಳು ಕೂಡ ಹೆಚ್ಚಾಗಿದ್ದಾವೆ. ಬೇರೆ ಸರ್ವಿಸಸ್ ಕೊಡ್ತಾ ಇರುವಂತಹ ಏರ್ ಸರ್ವಿಸ್ ಕೊಡುವಂತಹ ಬೇರೆ ಸಂಸ್ಥೆಗಳ ಟಿಕೆಟ್ ಏನಿದೆ 10,000 ಇರುವುದು 50,000, 60,000, 70,000, 80,000, ಲಕ್ಷ ಕೂಡ ದಾಟ್ ಹೋಗಿದೆ. ಅಂದರೆ 900%, 1000% ಅಷ್ಟು ಕೂಡ ಏರಿಕೆ ಆಗಿರುವಂಥದ್ದು ಟಿಕೆಟ್ ರೇಟಲ್ಲಿ. ಆ ಮೂರನೇ ದೃಶ್ಯದಲ್ಲಿ ಮಹಿಳೆ ಏನು ಗಮನಿಸ್ತಾ ಇದ್ದೀರಾ, ಅವ್ರು ಹೇಳ್ತಾ ಇದ್ರು ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅನ್ನೋ ಥರದಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದು, ಕಣ್ಣೀರು ಸುರಿಸ್ತಾ ಇದ್ರು. ಇನ್ನೊಬ್ರು ಯಾರೋ ದೆಹಲಿಗೆ ತಮ್ಮ ಮಗನ ಕಾನ್ವೊಕೇಶನ್ಗೆ ಹೋಗಬೇಕು ಅಂತೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಅವರು ಹೋಗೋದಕ್ಕಾಗಿಲ್ಲ, ಅವ್ರಿಗೆ ಮಗನ ಕಾನ್ವೊಕೇಶನ್ಗೆ ಹೋಗೋದಕ್ಕೆ ಆಗಲಿಲ್ಲ. ಅವರ ನೋವು 20-25 ವರ್ಷಗಳ ಕಾಲ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸಿ ವಿದ್ಯಾಭ್ಯಾಸ ಕೊಡಿಸಿ ಇವತ್ತು ಅವರ ಮಗನ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ, ಒಂದು ಗ್ರ್ಯಾಜುಯೇಷನ್ ಮುಗಿಸಿ ಅದರ ಕಾನ್ವೊಕೇಶನ್ ಅಟೆಂಡ್ ಆಗ್ತಾ ಇದ್ದಾರೆ ಅಂದರೆ ಅದು ತುಂಬ ಪ್ರಮುಖ ಘಟ್ಟ. ಮಗ ಆಗಲಿ ಮಗಳಾಗಲಿ ಯಾರೇ ಆಗಲಿ, ಅದನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಅವ್ರಿಗಿಲ್ಲ. ಮತ್ತೊಬ್ಬರದು ಪಾಪ ತಂದೆ ತೀರ್ ಹೋಗಿದ್ದಾರೆ, ಅವ್ರ ತಂದೆ, ಆ ಮಗ ಮತ್ತು ಅವರ ಮೊಮ್ಮಗ ಇಬ್ಬರೂ ಇಲ್ಲಿಂದ ಟಿಕೆಟ್ ಬುಕ್ ಮಾಡಿದ್ರು UPಗೆ ಹೋಗೋದಕ್ಕೆ ಅಂತೇಳಿ ಅವ್ರ ಫ್ಯಾಮಿಲಿ. ಆದರೆ ತಂದೆಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಮಗನಿಗೆ ಅವಕಾಶ ಇಲ್ಲ, ಕಾರಣ ಇಂಡಿಗೋ ಫ್ಲೈಟ್ ರದ್ದು. ಇಲ್ಲಿ ಖಂಡಿತವಾಗ್ಲೂ ಇದು ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗತ್ತೆ. ಸೌಜನ್ಯಕ್ಕೆ ಅಲ್ಲಿಯ ಸಿಬ್ಬಂದಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಅದೆಷ್ಟು ನೆಗ್ಲಿಜೆನ್ಸಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹೌದು, ಅಲ್ಲಿ ಪ್ರಯಾಣಿಕರ ಸಂಖ್ಯೆ ದಟ್ಟ ಆಗಿದೆ, ಅದಕ್ಕೆ ಕಾರಣ ಏನು? ಕರೆಕ್ಟಾದ ಮಾಹಿತಿಯನ್ನು ಇಂಡಿಗೋ ಸಂಸ್ಥೆ ಕೊಡ್ತಾ ಇಲ್ಲ ಅನ್ನೋದೇ ಕಾರಣ ಅಲ್ವಾ? ಯಾಕೆಂದರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಗಂಟೆಗಟ್ಟಲೆ 30 ನಿಮಿಷ ತಡ ಆಗಿದೆ, 45 ನಿಮಿಷ ತಡ ಆಗಿದೆ, 1 ಅವರ್ ಲೇಟ್ ಆಗಿದೆ, 2 ಗಂಟೆಗಳ ಕಾಲ ಡಿಲೇ ಆಗಿದೆ ಅಂತೇಳಿ ಮೆಸೇಜ್ಗಳನ್ನು ಹಾಕ್ತಾ ಅವ್ರು ಯಾರು ಹೊರಗಡೆ ಹೋಗೋಕ್ಕೂ ಇಲ್ಲದೆ, ಅಲ್ಲಿರೋದಕ್ಕೂ ಇಲ್ದಿರೆ ಅವರು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿರೋದು ಇಂಡಿಗೋ ಸಂಸ್ಥೆ ಅಲ್ವಾ? ಕಡೆದಾಗಿ ಒಂದು 5-6 ಬಾರಿ 7-8 ಬಾರಿ ಡಿಲೇ ಅನ್ನೋ ಮೆಸೇಜನ್ನು ಕೊಟ್ಟು ಲಾಸ್ಟ್ಗೆ ಇಲ್ಲ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಇಲ್ಲ ಅಂದರೆ ಒಂದು 4-5 ದಿನಗಳ ನಂತರ ನಿಮಗೆ ಮತ್ತೆ ಟಿಕೆಟನ್ನು ಕೊಡ್ತೀವಿ, ಅವತ್ತಿಗೆ ನಿಮಗೆ ಫ್ಲೈಟ್ ಬುಕ್ ಮಾಡ್ತೀವಿ ಅನ್ನೋ ಥರದಲ್ಲಿ ಮೆಸೇಜ್ಗಳು ಬರ್ತಾ ಇದೆಯಂತೆ. ಇವತ್ತು ಏನೋ ಕಾರ್ಯಕ್ರಮ, ಇವತ್ತು ತಂದೆಯ ಅಂತ್ಯಕ್ರಿಯೆ ನಡೀತಾ ಇದ್ರೆ 3-4 ದಿವಸ ಬಿಟ್ಟು ಆ ವ್ಯಕ್ತಿಯ ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕಾಗತ್ತಾ?